ಬನಹಟ್ಟಿಯಲ್ಲೇ ಪ್ರಜಾಸೌಧ ನಿರ್ಮಿಸಬೇಕು ಎಂಬ ಬೇಡಿಕೆ ಇದೀಗ ಮತ್ತಷ್ಟು ತೀವ್ರಗೊಂಡಿದೆ. ರಬಕವಿ ಬನಹಟ್ಟಿ ತಾಲೂಕಿನ ಆಡಳಿತಾತ್ಮಕ ಹಾಗೂ ವಾಣಿಜ್ಯ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿರುವ ಬನಹಟ್ಟಿಯಲ್ಲೇ ಪ್ರಜಾಸೌಧ ನಿರ್ಮಾಣಕ್ಕೆ ಆಗ್ರಹಿಸಿ ಸರ್ವ ಸಮಾಜದ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳು, ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಒಗ್ಗಟ್ಟಾಗಿ ಬೀದಿಗಿಳಿದರು. ನಗರದಲ್ಲಿ ನಡೆದ ಬೃಹತ್ ಪ್ರತಿಭಟನೆಗೆ ನಿರೀಕ್ಷೆಗೂ ಮೀರಿದ ಜನಬೆಂಬಲ ವ್ಯಕ್ತವಾಗಿದ್ದು, ಜಾತಿ, ಧರ್ಮ ಹಾಗೂ ರಾಜಕೀಯ ಪಕ್ಷಗಳ ಭೇದವಿಲ್ಲದೆ ಸರ್ವ ಸಮಾಜ ಒಂದೇ ಧ್ವನಿಯಲ್ಲಿ ಪ್ರಜಾಸೌಧ ಬನಹಟ್ಟಿಯಲ್ಲೇ ನಿರ್ಮಾಣವಾಗಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿತ್ತು. ಬನಹಟ್ಟಿ ರಬಕವಿ ಬನಹಟ್ಟಿ ತಾಲೂಕಿನ ಪ್ರಮುಖ ವಾಣಿಜ್ಯ ಮತ್ತು ಜನಸಂಪರ್ಕ ಕೇಂದ್ರವಾಗಿದ್ದು, ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಜನರು ವಿವಿಧ ಸರ್ಕಾರಿ ಕೆಲಸಗಳಿಗಾಗಿ ನಗರಕ್ಕೆ ಆಗಮಿಸುತ್ತಾರೆ. ಹೀಗಾಗಿ ಸಾರ್ವಜನಿಕರ ಸಮಯ, ಹಣ ಮತ್ತು ಪ್ರಯಾಣದ ತೊಂದರೆ ತಪ್ಪಿಸಲು ಪ್ರಜಾಸೌಧವನ್ನು ಬನಹಟ್ಟಿಯಲ್ಲಿ ನಿರ್ಮಿಸಬೇಕೆಂದು ಪ್ರತಿಭಟನಾಕಾರರು ಪ್ರಮುಖ ಬೇಡಿಕೆಯಾಗಿದೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಜಾಸೌಧ ಸಮಿತಿ ಅಧ್ಯಕ್ಷ ಶಂಕರ್ ಸೊರಬಗಾವಿ, ಸಾರ್ವಜನಿಕರ ಅನುಕೂಲವೇ ಪ್ರಮುಖವಾಗಿದ್ದು, ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣವಾಗಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಬನಹಟ್ಟಿ ಜನರ ಪ್ರಮುಖ ವಾಣಿಜ್ಯ ಹಾಗೂ ಜನಸಂಪರ್ಕ ಕೇಂದ್ರ. ಸಾರ್ವಜನಿಕರಿಗೆ ಸರ್ಕಾರಿ ಸೇವೆಗಳು ಒಂದೇ ಸೂರಿನಡಿ ಸುಲಭವಾಗಿ ದೊರೆಯಬೇಕಾದರೆ ಪ್ರಜಾಸೌಧ ಬನಹಟ್ಟಿಯಲ್ಲೇ ನಿರ್ಮಾಣವಾಗಬೇಕು. ಸರ್ಕಾರ ಜನರ ಭಾವನೆ ಹಾಗೂ ಬೇಡಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ ನಗರದ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಜನಾಂದೋಲನಕ್ಕೆ ಕೈಜೋಡಿಸಿದರು. ನಗರದ ಪ್ರಮುಖ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದು ಹೋರಾಟಕ್ಕೆ ಮತ್ತಷ್ಟು ಬಲ ನೀಡಿತ್ತು. ಪ್ರಜಾಸೌಧ ಸಮಿತಿ ಸದಸ್ಯ ಶಿವಾನಂದ ಗಾಯಕವಾಡ ಮಾತನಾಡಿ, ಆಡಳಿತಾತ್ಮಕ ಸೇವೆಗಳು ಜನರಿಗೆ ಸುಲಭವಾಗಿ ಹಾಗೂ ತ್ವರಿತವಾಗಿ ದೊರೆಯಲು ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣ ಅಗತ್ಯವಾಗಿದೆ. ಸರ್ಕಾರ ಈ ಬೇಡಿಕೆಯನ್ನು ನಿರ್ಲಕ್ಷಿಸದೆ ತಕ್ಷಣ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ನಗರದ ವಿವಿಧ ಸಮಾಜಗಳ ಮುಖಂಡರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವ್ಯಾಪಾರಸ್ಥರು, ಯುವಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಪ್ರತಿಭಟನಾಕಾರರು ಶಾಂತಿಯುತವಾಗಿ ಮೆರವಣಿಗೆ ನಡೆಸಿ ಸರ್ಕಾರದ ಗಮನ ಸೆಳೆದರು. ಬನಹಟ್ಟಿಯಲ್ಲೇ ಪ್ರಜಾಸೌಧ ನಿರ್ಮಾಣವಾಗಬೇಕು, ಜನರ ಅನುಕೂಲಕ್ಕಾಗಿ ಬನಹಟ್ಟಿಯಲ್ಲೇ ಪ್ರಜಾಸೌಧ ಬೇಕು ಎಂಬ ಘೋಷಣೆಗಳು ಪ್ರತಿಭಟನಾ ಸ್ಥಳದಲ್ಲಿ ಮೊಳಗಿದವು. ಸರ್ವ ಸಮಾಜದ ಒಗ್ಗಟ್ಟಿನ ಹೋರಾಟ ಮತ್ತು ಸ್ವಯಂ ಪ್ರೇರಿತ ಬಂದ್ ಮೂಲಕ ವ್ಯಾಪಕವಾದ ಜನಬೆಂಬಲದ ಹಿನ್ನೆಲೆಯಲ್ಲಿ ಬನಹಟ್ಟಿಯಲ್ಲೇ ಪ್ರಜಾಸೌಧ ನಿರ್ಮಾಣದ ಬೇಡಿಕೆಗೆ ಸರ್ಕಾರ ಯಾವ ರೀತಿ ಸ್ಪಂದನೆ ನೀಡಲಿದೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ವರದಿ ಶಾನೂರು ಗೊಲ್ಲಂಬಾವಿ. ಬನಹಟ್ಟಿ ತಾಲೂಕಿನ ಪ್ರಜಾಸೌಧ ನಿರ್ಮಾಣಕ್ಕಾಗಿ ಇವತ್ತಿನ ದಿವಸ ಬನಹಟ್ಟಿ ನಗರದಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬನಹಟ್ಟಿ ನಗರದ ದೈವ ಮಂಡಳಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಎಲ್ಲರನ್ನೂ ಕರೆದುಕೊಂಡು ಇವತ್ತು ಹೋರಾಟ ಮಾಡುವಂಥ ಸ್ಥಿತಿಯನ್ನು ನಾವು ತಂದುಕೊಟ್ಟಿದ್ದೇವೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಈ ಒಂದು ಕಾರಣಕ್ಕೆ ನಮ್ಮನ್ನ ಬಲಿ ಮಾಡೈತಿ. ಒಂದು ಏನು ಅಂತಂದ್ರೆ ಪ್ರಜಾಸೌಧ ನಿರ್ಮಾಣ ಮಾಡುವಂಥ ಸಂದರ್ಭದೊಳಗೆ ಯಾವ ಜಾಗದೊಳಗೆ ನಿರ್ಮಾಣ ಮಾಡಬೇಕು ಅಂತ ಹೇಳಿಕಿಸಿಂದ ಮೊದಲನೇದಾಗಿ ಅಧಿಕಾರಿಗಳು ವಿಚಾರ ಮಾಡಬೇಕಾಗಿತ್ತು. ಅಧಿಕಾರಿಗಳು ಅಷ್ಟೇ ಅಲ್ಲ, ಜನಪ್ರತಿನಿಧಿಗಳು ವಿಚಾರ ಮಾಡಬೇಕಾಗಿತ್ತು. ನಮ್ಮ ತಾಲೂಕಿನೊಳಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ, ಅತಿ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥ, ಅತಿ ಹೆಚ್ಚು ವಾರ್ಡ್ಗಳನ್ನು ಹೊಂದಿದಂಥ ಬನಹಟ್ಟಿ ನಗರವನ್ನು ನಿರ್ಲಕ್ಷ್ಯಕ್ಕೊಳಪಡಿಸ್ಯಾರ ಅವರು. ಒಂದು ದಿವಸ ಬನಹಟ್ಟಿ ಹಿರಿಯರನ್ನ ಕರೆದಾಗಲಿ ಅಥವಾ ಬನಹಟ್ಟಿ ಮುಖಂಡರನ್ನ ಕರೆದಾಗಲಿ ಪ್ರಜಾಸೌಧ ಎಲ್ಲಿ ಮಾಡಬೇಕು, ನೀವು ಯಾವುದಾದ್ರು ಜಾಗ ಕೊಡ್ತೀರಿ ಅಂತೇಳಿ ಒಂದು ದಿವಸ ಅವ್ರು ನಮ್ಮನ್ನು ಕರೆದಿಲ್ಲ. ಅವ್ರ ರಬಕೈಯವರು ಒಂದು 2 ಪ್ರಪೋಸಲ್ ಹೋದವು. ಆ 2 ಪ್ರಪೋಸಲ್ ಹೋದ್ಮೇಲೆ ಅದು ನಮಗೆ ಗೊತ್ತಾಗಿಯಿಂದ ನಮ್ಮ ಇಲ್ಲೆಲ್ಲ ಯುವಕರು ಬಂದ್ಕಿಂದ ನನಗೆ ಹೇಳಾಕೈತ್ರೆ, ಇಲ್ರಿ ಪ್ರಜಾಸೌಧ ರಬಕೈ ಹೊಂಟೈತಿ, ಅದನ್ನು ಬನಹಟ್ಟಿ ಒಳಗೆ ಮಾಡಿರಿ ಅಂತಕ್ಕಿಂತ ನಾವು ಕಂದಾಯ ಇಲಾಖೆ ಒಂದು ಬನಹಟ್ಟಿಯಲ್ಲಿರ್ತಕ್ಕಂಥ ಜಾಗವನ್ನು ಗುರುತಿಸಿಕಿಸಿಂದ ಅವ್ರಿಗೆ ನಾವು 4-5 ಎಕರೆ ತನಕ ಕೊಡಾಕ್ ತಯಾರಿದೇವೆ ತೆಗಿಸಿಂದ ಒಂದು ಮನವಿ ಪತ್ರ ಕೊಟ್ಟ ಮೇಲೆ ಅವಾಗೂ ಅವ್ರು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ಯಾರ. ಒಂದು ಕಡೆಗೆ ಅಲ್ಲಿಯೂ 2 ಜಾಗದ್ದು ಒಂದು ಕೋರ್ಟ್ ಸಮಸ್ಯೆ ಐತಿ, ಒಂದು ಅದು ಸರ್ಕಾರದ ಸಾಲ ಐತಿ, ವಿಶ್ವ ಬ್ಯಾಂಕ್ ಸಾಲ ಐತಿ ತೆಗಿಸಿಂದ ಅವು ಎರಡೂ ನಾವು ರಿಜೆಕ್ಟ್ ಮಾಡ್ತೀವಿ, ನಿಮ್ಮದಾಗ ಕಳಿಸ್ತೀವಿ ತೆಗಿಸಿಂದ ಕಳಿಸ್ಕೊಟ್ಟಿಗಿಸಿಂದ ನಮ್ಮ ತಹಸೀಲ್ದಾರ್ ಮುಖಾಂತರ ಆಮೇಲೆ ಎ.ಸಿ ಅವ್ರ ಮುಖಾಂತರ ಅದನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ರು. ಜಿಲ್ಲಾಧಿಕಾರಿಗಳು ಏನು ಮಾಡಿರಪ್ಪ ಅಂತಾರೆ, ಇದೇ ಜಾಗ ಸೂಕ್ತ ಐತೆ ತೆಗಿಸಿಂದ ಅದಕ್ಕೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಲುವಾಗಿ 1 ತಿಂಗಳದ ನೋಟಿಸ್ ಕೊಟ್ರು ಮೇ ತಿಂಗಳದೊಳಗೆ. ಅದು ಜೂನ್ 13ನೇ ತಾರೀಕು ಆ ಅವಧಿ ಮುಗೀತು. ಮೇ 13 ನಂತರ ಅವ್ರನ್ನ ನಾವು ಹೋಗಿ ಭೇಟಿಯಾಗಿರ ನಾವು ಸರ್ಕಾರದ ಕಡೆ ಪ್ರಸ್ತಾವನೆ ಕಳಿಸಿದ್ವಿ ಅಂತ ನಮಗೆ ಹೇಳಿದ್ರು. ಬಟ್ ಅವ್ರು ಕಳಿಸುವಂಥ ಪ್ರಸ್ತಾವನೆನ ಬೇರೆ ಐತೆ. ನಾವು ನಮ್ಮದು ಕಳಿಸ್ಯಾರ ಅಂತೇಳಿ ನಾವು ತಿಳ್ಕೊಂಡು ಕೂತಿದ್ದೀವಿ. ಆದ್ರೆ ಅವರು ರಬಕವಿ ಸರ್ವೆ ನಂಬರ್ 80 GLBC ಜಾಗವನ್ನು ಅವ್ರ ಪ್ರಸ್ತಾವನೆ ಕಳಿಸಿಕಿಸಿಂದ ಸರ್ಕಾರದಿಂದ ಮಂಜೂರಾತಿ ತಗೊಂಡಾರ.
ಅದಕ್ಕೆ ನಮ್ಮದು ಒಂದು ಸರ್ಕಾರದ ಮುಂದೆ ಹಾಗೂ ಅಧಿಕಾರಿಗಳ ಮುಂದೆ ಒತ್ತಾಯ ಏನಪ್ಪಾ ಅಂತಾರ, ನಮ್ಮ ತಾಲೂಕಿನೊಳಗೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ, ಅತಿ ಹೆಚ್ಚು ಮತದಾರರು ಹೊಂದಿರತಕ್ಕಂಥ ಹಾಗೂ ಉದ್ಯಮದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಜವಳಿ ನಗರ ಬನ್ನಹಟ್ಟಿಯಲ್ಲಿ ಆ ಪ್ರಜಾಸೌಧವನ್ನು ನಿರ್ಮಾಣ ಮಾಡಬೇಕು. ಈಗಾಗಲೇ ಬನ್ನಹಟ್ಟಿ ನಗರದೊಳಗೆ ಕೋರ್ಟ್ ಅದಾವ, SBI ಬ್ಯಾಂಕ್ ಐತಿ, ಟ್ರೆಜರಿ ಐತಿ, ಆಮೇಲೆ ಇನ್ನೂ ಉಳಿದ ರಾಷ್ಟ್ರೀಕೃತ ಬ್ಯಾಂಕ್ಗಳದಾವು, ಸಾಕಷ್ಟು ಸಹಕಾರಿ ಬ್ಯಾಂಕ್ಗಳದಾವು. 50 ಎಕರೆ ಪ್ರದೇಶದೊಳಗೆ ಬನ್ನಹಟ್ಟಿ ಸಹಕಾರಿ ನೂಲಿನಗಿರಿ ಐತಿ, 50 ಎಕರೆ ಪ್ರದೇಶದೊಳಗೆ KHDC ಐತಿ, 60 ಎಕರೆ ಪ್ರದೇಶದೊಳಗೆ ಡೆಂಪೋ ಡೇರಿ ಐತಿ. ಇಷ್ಟೆಲ್ಲ ಇರೋ ಮುಂದೆ ನಮ್ಮಲ್ಲಿ ಸಾಕಷ್ಟು ಕಾರ್ಮಿಕರ ಸಂಖ್ಯೆ, ಆಮೇಲೆ ಮುಖ್ಯವಾಗಿ ನಮ್ಮ ಬನ್ನಹಟ್ಟಿ ನಗರದೊಳಗೆ ಜವಳಿ ಉದ್ಯಮ ಇರುವುದರಿಂದ ಇಲ್ಲಿ ಸಾಕಷ್ಟು ಬಡ ನೇಕಾರರು ಅದಾರ. ಇದನ್ನೆಲ್ಲ ತಮ್ಮ ಗಮನದೊಳಗೆ ಇಟ್ಕೊಂಡಿಂದ ತಾವು ಪ್ರಜಾಸೌಧ ಕಟ್ಟಡವನ್ನ ಬನ್ನಹಟ್ಟಿಯಲ್ಲಿ ಮಾಡಬೇಕಾಗಿತ್ತು. ಇವತ್ತು ಅದನ್ನ ನೀವು ರಬಕೈಗೆ ಮಂಜೂರಾತಿ ಕೊಟ್ಟಿದ್ರಿ. ಅದಕ್ಕೆ ಇವತ್ತೇನು ನಾವು ಹೋರಾಟ ಮಾಡಾಕ್ತಿದೆವು. ಇನ್ನಾದರೂ ನೀವು ಎಚ್ಚರಾಕಿಸಿಂದ ತಮ್ಮ ತಪ್ಪನ್ನು ತಿದ್ಕೊಂಡಿಸಿಂದ ಅದನ್ನ ಯಾವುದೇ ಪರಿಸ್ಥಿತಿಯೊಳಗೂ ಬನ್ನಹಟ್ಟಿಯ ಸರ್ವೆ ನಂಬರ್ 12/1ರಲ್ಲಿ ನಾವು ಈಗಾಗಲೇ ನಿಮಗೆ 3 ಎಕರೆ 25 ಗುಂಟೆ ನಾವು ಜಾಗ ಕೊಡ್ತೀವಿ ಅಂತ ಹೇಳಿರಿ. ಇನ್ನೂ ನಿಮಗೆ ಹೆಚ್ಚು ಜಾಗ ಬೇಕಾದ್ರೂ ಸಹಿತ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಯಾವುದೇ ಪರಿಸ್ಥಿತಿ ಒಳಗೂ ಆ ಪ್ರಜಾಸೌಧ ಕಟ್ಟಡವನ್ನ ಬನ್ನಹಟ್ಟಿಯಲ್ಲೇ ನಿರ್ಮಾಣ ಮಾಡಬೇಕು. ಬನ್ನಹಟ್ಟಿಯಲ್ಲಿ ನಿರ್ಮಾಣ ಮಾಡುವವರೆಗೂ ನಮ್ಮ ಹೋರಾಟ ಯಾವತ್ತೂ ನಿಂದ್ರಂಗಿಲ್ಲ. ನಾವು ಇದರಲ್ಲಿ ಯಶಸ್ಸನ್ನು ಕಂಡೇ ಕಾಣ್ತೀವಿ ಅನ್ನುವಂಥ ಮಾತನ್ನು ಹೇಳಿಸಿಂದ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ತಮ್ಮ ಹೆಸರು ಸರ್? ರಾಜಶೇಖರ್ ಸೋರ್ಗಾಮಿ, ಈ ಒಂದು ಹೋರಾಟ ಸಮಿತಿಯ ಅಧ್ಯಕ್ಷ. ಬನ್ನಹಟ್ಟಿ ತಾಲೂಕಿನಲ್ಲಿ ದೊಡ್ಡ ನಗರ ಬನ್ನಹಟ್ಟಿ 16 ವಾರ್ಡ, ಹೆಚ್ಚು ಕಡಿಮೆ 49,800ಕ್ಕಿಂತ ಹೆಚ್ಚು ಓಟುಗಳದಾವ. ಅದ್ರ ಜೊತೆಗೆ ನಮ್ಮಲ್ಲೇ ನ್ಯಾಯಾಲಯ ಐತಿ, ಸರ್ಕಾರಿ ದವಾಖಾನೆ ಐತಿ, ಜೊತೆಗೆ CPI ಆಫೀಸ್ ಐತಿ, ಜೊತೆಗೆ ಟ್ರೆಜರಿ ಐತಿ, ಜೊತೆಗೆ KHDC ಐತಿ, ಡಿಪೋ ಡೇರಿ ಐತಿ, ಅದ್ರ ಜೊತೆಗೆ ದೊಡ್ಡದಾದಂಥ ಸ್ಪಿನ್ನಿಂಗ್ ಮಿಲ್ ಐತಿ. ಈ ರೀತಿ ಅದರ ಜೊತೆಗೆ ಸಾಕಷ್ಟು ಜನ ಕೂಲಿ ಕಾರ್ಮಿಕರು ಅದಾರ. ಹಾಗಾಗಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ನಗರಗಳದಾವ ಅಲ್ಲೇ ಮಾಡಿದಂಥ ಉದಾಹರಣೆ ನೋಡಿದ್ವಿ. ನಾವು ಬೆಂಗಳೂರು ನೋಡ್ತೀವಿ, ಬೆಂಗಳೂರು ದೊಡ್ಡ ನಗರ, ಆದ್ರೆ ಬೆಂಗಳೂರೊಳಗೆ ವಿಧಾನಸಭೆ ಯಾಕೆ ಅದ್ರ ಬದಲಿ ರಾಮನಗರ ಮಾಡಬಹುದಾಗಿತ್ತು. ಅದೇ ರೀತಿ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಜಿಲ್ಲಾ ಏನ್ ಭವನ ಐತಿ, ಆ ಜಿಲ್ಲಾ ಭವನನ ಲೋಕಾಪುರಕ್ಕೂ ಮೊದಲು ಮಾಡಬಹುದು ಸ್ಥಳ ಬನ್ನಹಟ್ಟಿ. ಈಗಾಗಲೇ ಅದನ್ನ ಬನ್ನಹಟ್ಟಿಯ ಸ್ಪಿನ್ನಿಂಗ್ ಮಿಲ್ ಹತ್ರ ಇರ್ತಕ್ಕಂಥ ಸರ್ವೆ ನಂಬರ್ 12/1 ಏನು ಸರ್ವೆ ನಂಬರ್ ಜಾಗ ಐತಿ, ಅದೇ ಜಾಗದಲ್ಲಿ ಅದು ಜಾಗ ಸೂಕ್ತ ಐತಿ, ಅಲ್ಲೇ ಪ್ರಜಾಸೌಧ ಮಾಡಬೇಕು ಅಂತೇಳಿ ನಮ್ಮದೊಂದು ಹಕ್ಕು ಒತ್ತಾಯ ಐತಿ. ನಿರಂತರವಾದಂಥ ಹೋರಾಟ ಐತಿ. ಮತ್ತು ಎಲ್ಲಿವರೆಗೆ ಸರ್ಕಾರ ನಮಗೆ ಈ ಒಂದು ಹಕ್ಕು ಒತ್ತಾಯಕ್ಕೆ ಮಣಿಯೋದಿಲ್ಲೋ ಅಲ್ಲಿ ತನಕ ನಮ್ಮ ಸರದಿ ಸತ್ಯಾಗ್ರಹದ ಹೋರಾಟ ನಿರಂತರವಾಗಿರ್ತದೆ ಅಂತೇಳಿ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಅಂದ್ರೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ರದ್ದು ಮಾಡ್ತೀವಿ ಅಂತ ಒಂದು ವೇಳೆ ನಮಗೆ ಏನಾದರೂ ಪ್ರಜಾಸೌಧವನ್ನು ಅವ್ರು ಮಾಡದೇ ಇದ್ರೆ ಈಗಾಗಲೇ ನಗರದ ಹಿರಿಯರೆಲ್ಲರ ಸಮ್ಮುಖದಲ್ಲಿ ತೆಗೆದುಕೊಂಡಂತ ನಿರ್ಣಯದಂತೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನ ಬೈಕಾಟ್ ಮಾಡಬೇಕು ಅಂತೇಳಿ ಈಗಾಗಲೇ ಹಿರಿಯರು ನಿರ್ಧಾರ ಮಾಡ್ಯಾರ. ಅದೇ ರೀತಿ ಬನ್ನಹಟ್ಟಿ ನಗರದ ಎಲ್ಲ ಜನರು ನಡೆದುಕೊಳ್ಳಬೇಕು ಅಂತೇಳಿ ಅವರೆಲ್ಲರಿಗೂ ಕಳಕಳಿಯಿಂದ ವಿನಂತಿ ಮಾಡ್ತೀನಿ.